ನಮಸ್ಕಾರ, ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಸಮ್ಮರ್ ಸ್ಪೆಷಲ್ ಉಪ್ಪುಮೆಣಸಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಹಸಿಮೆಣಸಿನಕಾಯಿ, ಉಪ್ಪು, ಇಂಗು, ಮೆಂತ್ಯ. ಮೊದಲು ನಾವಿಲ್ಲಿ ಒಂದು ದೊಡ್ಡ ಚಮಚದಷ್ಟು ಮೆಂತ್ಯನ ಸಣ್ಣ ಉರಿಯಲ್ಲಿ ಕೆಂಪಗೆ ಹುರ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಬಟ್ಲಿಗೆ ಅರ್ಧ ಚಮಚದಷ್ಟು ಮೆಂತ್ಯದ ಪುಡಿ, 3ರಿಂದ 4 ಚಮಚದಷ್ಟು ಉಪ್ಪು, ಚಿಟಿಕೆ ಹಿಂಗ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊತೀನಿ. ಇಲ್ಲಿ ನಾನು ಮೆಣಸಿನ್ಕಾಯಿನ ಮೊದಲೇ ಚೆನ್ನಾಗಿ ತೊಳೆದು ಒಳ್ಳೆ ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ. ಅದನ್ನು ತಗೊಂಡು ಈ ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ಮಧ್ಯದಲ್ಲಿ ಎಲ್ಲ ಮೆಣಸಿನ್ಕಾಯಿನೂ ಹೀಗೆ ಸೀಳಿಟ್ಕೊಳ್ಳಿ. ನೋಡಿ, ವಿಡಿಯೋಲಿ ತೋರಿಸಿರೋ ಹಾಗೆ ಈ ಥರ ಮೆಣಸಿನ್ಕಾಯಿನ ಓಪನ್ ಮಾಡಿಕೊಂಡು ನಾವು ಕಲಸಿಟ್ಕೊಂಡಿರೋ ಉಪ್ಪಿನ ಮಿಶ್ರಣನ ಇದಕ್ಕೆ ತುಂಬಿಕೊಳ್ಳೋಣ. ಇದಕ್ಕೆ ಆ ಉಪ್ಪಿನ ಮಿಶ್ರಣನ ಚೆನ್ನಾಗಿ ತುಂಬಿ ಒಣಗ್ತಾ ಈ ಉಪ್ಪೆಲ್ಲ ಉದುರ್ಕೊಂಡು ಬರುತ್ತೆ. ಇದೇ ಥರ ಎಲ್ಲ ಮೆಣಸಿನ್ಕಾಯಿನೂ ಸೀಳಿ ಉಪ್ಪು ತುಂಬಿಟ್ಕೊಳ್ಳಿ. ಈಗ ಈ ಉಪ್ಪು ತುಂಬಿಟ್ಟಿರೋ ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಂದು 5-6 ದಿನ ಚೆನ್ನಾಗಿ ಒಣಗಿಸಿ. ನೋಡಿ, ಒಣಗಾದ್ಮೇಲೆ ಈ ಥರ ಕ್ರಿಸ್ಪಾಗಿ ಮುರಿಯೋಂಗಾಗತ್ತೆ. ಇದನ್ನ ಈಗ ಎಣ್ಣೆನಲ್ಲಿ ಕರ್ಕೊಂಡು ಊಟದ ಜೊತೆ ನಂಚ್ಕೊಳ್ಳಿ. ಇದು 1 ವರ್ಷ ಪೂರ್ತಿ ಏರ್ ಟೈಟ್ ಕಂಟೈನರಲ್ಲಿ ಹಾಕೊಂಡು ನೀರು ಸೋಕಿಸದೇ ಇರೋಂಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕೋ ಆಗ ಬಿಸಿ ಎಣ್ಣೆನಲ್ಲಿ ಕರ್ಕೊಂಡು ಊಟಕ್ಕೆ ನೆಂಚ್ಕೊಳ್ಬೋದು. ಇದು ಮಜ್ಜಿಗೆ ಅನ್ನ, ಹುಳಿ ಅನ್ನ, ಮಜ್ಜಿಗೆ ಹುಳಿ, ತಿಳಿಸಾರು, ಚಿತ್ರಾನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.